Hmm? Okay. Hello, everyone. Good morning. How are you all? Hope you all are doing good, right? So it's a Friday morning. It's a good day to start with the commerce classes, right? So far, students, we have discussed about two major competitive exams then in commerce stream, right? So that was CA Foundation as well as CSEET. Okay. And the one more competitive exam that we are going to discuss today, that is all about CLAT. Okay. So the word CLAT or the term CLAT in the sense, how we can elaborate this in the sense we call like common law admission test ಅಂತ ಹೇಳ್ತೇವೆ. Okay, the abbreviation of CLAT is like common law admission test. ಸೊ ಯಾರಿಗೆಲ್ಲ ಒಂದು ಒಳ್ಳೆ ಕಾರ್ಪೊರೇಟ್ ಅಲ್ಲಿ ನಿಮಗೆ ಲಾ, ಓಕೆ, ಸೊ ಲಾ ಅಲ್ಲಿ ನಿಮ್ಮ ಕೆರಿಯರ್ನ ಕನ್ಸಿಡರ್ ಮಾಡಬೇಕು ಅಥವಾ ಲಾ ಅಲ್ಲಿ ನಿಮ್ಮ ಕೆರಿಯರ್ನ ಕಂಟಿನ್ಯೂ ಮಾಡಬೇಕು. ಇಫ್ ಯು ವಾಂಟ್ ಬಿಕಮ್ ಅ ಜಡ್ಜ್, ಇಫ್ ಯು ವಾಂಟ್ ಬಿಕಮ್ ಆನ್ ಲಾಯರ್ ಇನ್ ದ ಟಾಪ್ ಮೋಸ್ಟ್ ಕೋರ್ಟ್ಸ್ ಲೈಕ್ ಮೈಟ್ ಬಿ ಹೈ ಕೋರ್ಟ್ಸ್ ಆರ್ ಸುಪ್ರೀಂ ಕೋರ್ಟ್ಸ್, ಇಂಥ ಕೋರ್ಟ್ಗಳಲ್ಲಿ ನೀವು ಲಾ ಮಾಡಬೇಕು, ಅಥವಾ ಒಬ್ಬ ಕಾರ್ಪೊರೇಟ್ ಆರ್ಗನೈಸೇಷನ್ಸಿಗೆ ಲೀಗಲ್ ಅಡ್ವೈಸರ್ ಆಗಬೇಕು, ಅಥವಾ ನಿಮ್ಮದೇ ಆದಂಥ ಒಂದು ಒಳ್ಳೆ ಲೀಗಲ್ ಫರ್ಮ್ನ ಎಸ್ಟಾಬ್ಲಿಷ್ ಮಾಡಬೇಕು, ಅಥವಾ ಲೈಕ್ ವಾಟ್ ಎವರ್ ಮೈಟ್ ಬಿ ಪಬ್ಲಿಕ್ ಸೆಕ್ಟರ್ ಆರ್ ಪ್ರೈವೇಟ್ ಸೆಕ್ಟರ್, ವೆರ್ ಎವರ್ ಇಫ್ ಯು ವಾಂಟ್ ಟು ಪ್ರಾಕ್ಟೀಸ್ ಅ law, so then you want to get eligible into this CLAT examination. Okay, so CLAT is not something an utmost ಅದೇ ಪ್ರೀಮಿಯಮ್ ಅಲ್ಲ. ಸೊ ಕ್ಲಾಟ್ ಎಕ್ಸಾಮ್ ಇಲ್ದಲ್ಲಿ ಕೂಡ ನೀವು ಏನು ಮಾಡ್ಬೋದು, ಲಾನ ಪರ್ಸ್ಯೂ ಮಾಡ್ಬೋದು. ಭಾಳಷ್ಟು ಡಿಗ್ರಿ ಕಾಲೇಜಸ್ಗಳಿದೆ, ಸೊ ಅದರಲ್ಲಿ ನೀವು ಕೂಡ ನಿಮ್ಮ ಲಾ ಕೆರಿಯರ್ನ ಮಾಡ್ಬೋದು. ಸೊ ಹೇಗಾಗುತ್ತೆ ಅಂತ ಹೇಳಿದ್ರೆ, ಲೈಕ್ ನೀವು ಪಿ ಯು ಸಿ ಆದ ನಂತರನೇ ನೀವು ಗ್ರ್ಯಾಜುಯೇಷನ್ ಜೊತೆಗೆ ನೀವು ಲಾ ತೊಗೊಂಡ್ರೆ, ಸೊ ಯು ಕ್ಯಾನ್ ಹ್ಯಾವ್ ಯುವರ್ ಬಿ ಕಾಮ್ ಎಲ್ ಎಲ್ ಬಿ, ಆರ್ ಬಿ ಬಿ ಎಲ್ ಎಲ್ ಬಿ, ಆರ್ ಬಿ ಎಸ್ ಸಿ ಎಲ್ ಎಲ್ ಬಿ. ಸೊ ಈ ಥರ ನೀವು ಇಂಟಿಗ್ರೇಟೆಡ್ನ ಲಾ ಕೋರ್ಸಸ್ಗಳನ್ನ ತೊಗೊಂಡ್ರೆ ಯು ಕ್ಯಾನ್ ಕಂಪ್ಲೀಟ್ ದಿಸ್ ವಿದಿನ್ 5 years. ಓಕೆ, ಸೊ 3 years ಡಿಗ್ರಿ ಪ್ಲಸ್ ನಿಮಗೆ 2 years ಒಳಗೆ ಟೋಟಲ್ 5 years ಒಳಗೆ ನಿಮಗೆ ಲಾ ಕಂಪ್ಲೀಷನ್ ಆಗುತ್ತೆ. ಸೊ ದೆನ್ ಯು ಕ್ಯಾನ್ ಗೋ ಫಾರ್ ದ ಬಾರ್ ಎಕ್ಸಾಮ್ಸ್ಗಳನ್ನ ಬರೆದು, ಸೊ ದೆನ್ ಯು ಕ್ಯಾನ್ ಪ್ರಾಕ್ಟೀಸ್ ಯೋರ್ ಲಾ. ಓಕೆ, ಸೊ ದೆನ್ ಇನ್ ಕೇಸ್ ಗ್ರ್ಯಾಜುಯೇಷನ್ ಆದ ನಂತರ ನೀವು ಲಾ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಅಗೈನ್ ಯು ವಾಂಟ್ ಟು ಸ್ಟಡಿ ಫಾರ್ 3 years. ಓಕೆ, ಸೊ ಗ್ರ್ಯಾಜುಯೇಷನ್ ಜೊತೆಗೆ ತಗೊಂಡ್ರೆ ಸೊ 5 years ಒಳಗೆಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಗ್ರ್ಯಾಜುಯೇಷನ್ ನಂತರ ತಗೊಳ್ತೀರಾ ಅಂತ ಹೇಳಿದ್ರೆ, ಗ್ರ್ಯಾಜುಯೇಷನ್ ಆದ ನಂತರ ಮತ್ತೆ ನೀವು 3 ವರ್ಷ ಓದಬೇಕಾಗುತ್ತೆ, ವಿಚ್ ಮೀನ್ಸ್ ಲೈಕ್ 3 years ಗ್ರ್ಯಾಜುಯೇಷನ್ ಪ್ಲಸ್ 3 years ಲಾಯರ್ ಗ್ರ್ಯಾಜುಯೇಷನ್, ವಿಚ್ ಟೇಕ್ಸ್ ಅರೌಂಡ್ 6 years. ಸೊ ಪಿ ಯು ಸಿ ಆದ ನಂತರನೇ ನೀವು ತಗೊಂಡ್ರೆ ವಿಚ್ ಟೇಕ್ಸ್ ಓನ್ಲಿ 5 years. ಓಕೆ, ಸೊ ಹಾಗಿದ್ರೆ ಲಾನ ನಾವು ಕ್ಲಾಟ್ ಎಕ್ಸಾಮ್ಸ್ನ ಯಾಕೆ ಬರೀಬೇಕು, ಕ್ಲಾಟ್ ಎಕ್ಸಾಮ್ಸ್ ಬರೆದು ಲಾಯರ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ಹೇಳ್ಕೊಂಡು ನೀವು ಕೇಳ್ಬೋದು. ಓಕೆ, ಸೊ ಹಾಗೆ ಕೂಡ ನಾನು ಹೇಳಿದೆ, ಲಾಯರ್ ಮಾಡೋದಕ್ಕೆ ಕ್ಲಾಟ್ ಎಕ್ಸಾಮ್ಸ್ಗಳು ಕಂಪಲ್ಸರಿ ಇಲ್ಲ, ಇಟ್ಸ್ ಜಸ್ಟ್ ಎನ್ ಎಲಿಜಿಬಿಲಿಟಿ. ಸೊ ಹಾಗಿದ್ರೆ ಇದು ಯಾವುದಕ್ಕೆ ಎಲಿಜಿಬಿಲಿಟಿ ಅಂತ ನೀವು ಕೇಳ್ಬೋದು. ಓಕೆ, ಸೊ ಟು ನೋ ದಿಸ್ ಐ ಟೋಲ್ಡ್ ಯು, ಟು ಡೂ ಯೋರ್ law or to practice the law in the topmost colleges, ಇಂಡಿಯಾದಲ್ಲಿರುವಂಥ ದಿ ಬೆಸ್ಟ್ ಕಾಲೇಜಸ್ಗಳಲ್ಲಿ ನೀವು ಲಾನ ಪ್ರಾಕ್ಟೀಸ್ ಮಾಡಬೇಕು ಅಥವಾ ಲಾನ ಕಲಿಬೇಕು ಅಂತ ಹೇಳಿದ್ರೆ, ಯು ವಾಂಟ್ ಟು ರೈಟ್ ಅ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಕಾಲ್ಡ್ ಕ್ಲಾಟ್. ಹೇಗೆ ನಿಮಗೆ ಸೈನ್ಸಲ್ಲಿ ಆಗಿರಲಿ, ಈಗ JEE ಮೇನ್ಸ್ ಅಡ್ವಾನ್ಸ್ ಬರೀತೀರ, JEE ಮೇನ್ಸ್ ಬರೆದ್ರೆ ಯು ವಿಲ್ ಬಿ ಎಲಿಜಿಬಲ್ ಇಂಟು NIT ಕೇಸ್, ರೈಟ್? ಸೊ ಹಾಗೆ ಅಡ್ವಾನ್ಸ್ ಕ್ಲಿಯರ್ ಆದರೆ ಯು ವಿಲ್ ಬಿ ಇಂಟು IITs, ರೈಟ್? ಸೊ ನೀಟಲ್ಲಿ ನಿಮಗೆ ಟಾಪ್ ರ್ಯಾಂಕಿಂಗ್ ಬಂದರೆ ಯು ವಿಲ್ ಬಿ ಹ್ಯಾವಿಂಗ್ ಎಲಿಜಿಬಿಲಿಟೀಸ್ ಇನ್ ಏಮ್ಸ್ ಆಗಿರ್ಬೋದು. ಸೊ ಈ ಥರ ಕಾಲೇಜಸ್ಗಳಲ್ಲೆಲ್ಲ ನಿಮಗೆ ಎಲಿಜಿಬಿಲಿಟೀಸ್ಗಳು ಸಿಗ್ತದೆ, ರೈಟ್? ವೈಟ್ ಅ ಮೊಮೆಂಟ್ ಸ್ಟೂಡೆಂಟ್ಸ್. ಯಪ್, ಓಕೆ. ಸೊ ಹಾಗಿದ್ದಾಗ ಅದೇ ಥರ ನಿಮಗೆ ಈವನ್ ಲಾಲು ಕೂಡ ನಿಮಗೆ ದಿ ಬೆಸ್ಟ್ ಇಂಡಿಯಾದಲ್ಲಿರುವಂಥ ದಿ ಬೆಸ್ಟ್ ಕಾಲೇಜಸ್ಗಳಲ್ಲಿ ನಿಮಗೆ ಈ ಲಾನ ಪರ್ಸ್ಯೂ ಮಾಡಬೇಕು ಅಂತ ಹೇಳಿದ್ರೆ ಯು ವಾಂಟ್ ಟು ಗೆಟ್ ಎಲಿಜಿಬಲ್ ಇನ್ ಟು ದಿಸ್ ಕ್ಲಾಟ್ ಎಕ್ಸಾಮಿನೇಷನ್. ಓಕೆ, ಸೊ ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಅಂತ ಹೇಳಿದ್ರೆ ಇಟ್ ಈಸ್ ಅ ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್. ಸೊ ಥ್ರೂ ಔಟ್ ದ ಇಂಡಿಯಾದಲ್ಲಿರುವಂಥ ಎಲ್ಲ ಲಾ ಆಸ್ಪಿರೆಂಟ್ಸ್ಗಳು ಈ ಎಕ್ಸಾಮ್ಸ್ಗಳನ್ನ ಬರೀತಾರೆ. ಸೊ ಈ ವಿಚಾರಗಳ ಬಗ್ಗೆ ನಾವು ಡೀಟೇಲಾಗಿ ತಿಳ್ಕೊಳ್ತಾ ಹೋಗೋಣ. ವಾಟ್ ಇಸ್ ಲಾ ಎಕ್ಸಾಮಿನೇಷನ್ ಆ್ಯಂಡ್ ಹೌ ಇಟ್ ಇಸ್ ಪರ್ಸ್ಯೂಡ್. ಓಕೆ, ಸೊ ಹಿಯರ್ ವಿ ಹ್ಯಾವ್, ಲೈಕ್ ಇಫ್ ಯು ವಾಂಟ್ ಟು ಸೇ this exam, ನಿಮಗೆ ಕಾಣಿಸುತ್ತೆ ಅಂತ ಅಂದ್ಕೊಳ್ತಾನೆ. I'll just make a zoom out of this. All right, okay, I hope it is visible for you people now. All right, yes, good. So first we have like the examination. ಸೊ ಈ ಕ್ಲಾಟ್ ಎಕ್ಸಾಮ್ ಅನ್ನುವಂಥದ್ದು, ಸೊ ಯುಲ್ ಬಿ ಹ್ಯಾವಿಂಗ್ ದಿಸ್ ದ ಫಸ್ಟ್ ವೀಕ್ ಆಫ್ ಡಿಸೆಂಬರ್. ಓಕೆ, ಪ್ರತಿ ವರ್ಷ ಡಿಸೆಂಬರ್ ಮೊದಲನೇ ವಾರದಲ್ಲಿ ಈ ಎಕ್ಸಾಮ್ಗಳು ನಡೆಯುತ್ತೆ. ಆಲ್ ಓವರ್ ಇಂಡಿಯಾ ನಡೆಯುವಂಥದ್ದು. ಇಟ್ಸ್ ನಾಟ್ ಅನ್ ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್, ಇಟ್ ಈಸ್ ಅ ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್ ವಿಚ್ ಇಸ್ ಕಂಡಕ್ಟೆಡ್ ಆಲ್ ಓವರ್ ಇಂಡಿಯಾ ಅಟ್ ದ ಫಸ್ಟ್ ವೀಕ್ ಆಫ್ ಡಿಸೆಂಬರ್. ಓಕೆ, ಸೊ ವಾಟ್ ಈಸ್ ಹೂ ಈಸ್ ಗೋಯಿಂಗ್ ಟು ಕಂಡಕ್ಟ್ ದಿಸ್ ಬಾಡಿ ಅಂದರೆ ಈ ಎಕ್ಸಾಮ್ನ ಕಂಡಕ್ಟ್ ಮಾಡುವಂಥ ಒಂದು
ಏಜೆನ್ಸಿ ಯಾರು ಅಥವಾ ಅಸೋಸಿಯೇಷನ್ ಯಾರು? ಓಕೆ, ಈಗ ನೀಟ್ ಎಕ್ಸಾಮ್ನ NT ಅವ್ರು ಕಂಡಕ್ಟ್ ಮಾಡ್ತಾರೆ, CET ಎಕ್ಸಾಮ್ನ KE ಅವ್ರು ಕಂಡಕ್ಟ್ ಮಾಡ್ತಾರೆ, CA ಫೌಂಡೇಶನ್ ಎಕ್ಸಾಮ್ನ ICAI ಅವ್ರು ಕಂಡಕ್ಟ್ ಮಾಡ್ತಾರೆ, CS ಎಕ್ಸಾಮಿನೇಷನ್ ICSI ಅವ್ರು ಕಂಡಕ್ಟ್ ಮಾಡ್ತಾರೆ. ಹಾಗೆ ಈ CLAT ಎಕ್ಸಾಮ್ನ ದಿಸ್ ವಿಲ್ ಬಿ ಕಂಡಕ್ಟೆಡ್ ಬೈ ದ ಕನ್ಸೋರ್ಟಿಯಂ ಆಫ್ ನ್ಯಾಷನಲ್ ಲಾ ಯೂನಿವರ್ಸಿಟೀಸ್, NLUs ಅಂತ ಹೇಳ್ತೇವೆ. ಓಕೆ, NLUs ಲೈಕ್ ವಿ ಕಾಲ್ ಇಟ್ ಆಸ್ ನ್ಯಾಷನಲ್ ಲಾ ಯೂನಿವರ್ಸಿಟಿ. ಈ ನ್ಯಾಷನಲ್ ಲಾ ಯೂನಿವರ್ಸಿಟೀಸ್ಗಳು ಈ CLAT ಎಕ್ಸಾಮ್ಸ್ಗಳನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಹಿಯರ್ ವಿ ಹ್ಯಾವ್ ಲೈಕ್ ದ ಡ್ಯೂರೇಷನ್. ಸೊ ಎಷ್ಟು ವರ್ಷ ಕ್ಲಾಟ್ನ ಕ್ವಾಲಿಫೈ ಆದರೆ ಅದ್ರ ಡ್ಯೂರೇಷನ್ ಏನು ನಿಮ್ಮದು? ಸೊ ಆಬ್ವಿಯಸ್ಲಿ ಐ ಟೋಲ್ಡ್ ಯು ಲೈಕ್ PUC ಲೆವೆಲಲ್ಲಿ ನೀವು CLAT ಎಕ್ಸಾಮ್ಸ್ಗಳನ್ನ ಕ್ವಾಲಿಫೈ ಆಗೋದ್ರಿಂದ ಯು ಕ್ಯಾನ್ ಹ್ಯಾವ್ ದ ಎಲಿಜಿಬಿಲಿಟಿ ಇನ್ ದ ಬೆಸ್ಟ್ ಕಾಲೇಜಸ್ ಆಫ್ ದ ಇಂಡಿಯಾದಲ್ಲಿರುವಂಥ ದಿ ಬೆಸ್ಟ್ ಲಾ ಕಾಲೇಜಸ್ಗಳು ನಿಮಗೆ ಸೀಟ್ ಸಿಗುತ್ತೆ. ಸೊ ಯುವರ್ ಇಂಟಿಗ್ರೇಷನ್ ಟೈಮ್ ವಿಲ್ ಬಿ ಲೈಕ್ 5 years. 5 ವರ್ಷದೊಳಗೆ ಯು ಕ್ಯಾನ್ ಹ್ಯಾವ್ ಯುವರ್ ಪ್ರೊಫೆಷನ್, ಯು ಕ್ಯಾನ್ ಬಿಕಮ್ ಅ lawyer. Okay, and next one we have like the number of national universities. ಈ CLAT ಎಕ್ಸಾಮ್ಸ್ ಅಂಡರಲ್ಲಿ ಎಷ್ಟು ಯೂನಿವರ್ಸಿಟೀಸ್ಗಳು ಅಫಿಲಿಯೇಟ್ ಆಗಿದೆ ಅಂದರೆ ಎಷ್ಟು ಕಾಲೇಜಸ್ಗಳು ನಿಮಗೆ ಅಡ್ಮಿಷನ್ಸಿಗೆ ನೀವು ಎಲಿಜಿಬಲ್ ಆಗ್ತೀರಾ ಈ ಎಕ್ಸಾಮ್ಸ್ಗಳನ್ನ ಬರೆದ್ರೆ ಅಂತ ಹೇಳಿದ್ರೆ, ಸೊ ಯು ಹ್ಯಾವ್ ಅರೌಂಡ್ 24 ಯೂನಿವರ್ಸಿಟೀಸ್. ಇಂಡಿಯಾದಲ್ಲಿರುವಂಥ ಟಾಪ್ ಮೋಸ್ಟ್ 24 ಲಾ ಯೂನಿವರ್ಸಿಟೀಸಲ್ಲಿ ನಿಮಗೆ ಸೀಟ್ ಸಿಗಬೇಕು ಅಂತ ಹೇಳಿದ್ರೆ ಯು ವಾಂಟ್ ಟು ಹ್ಯಾವ್ ಅ ಎಲಿಜಿಬಿಲಿಟಿ ಇನ್ ದಿಸ್ CLAT examination. Okay, through this CLAT examination only you will be having the admission criteria in these kind of colleges. Okay, illidre payment seats galide, that's too expensive, but oba merit student ige ee CLAT examinations na qualify agodrinda nimage tumba fees concessions kuda sigide. It's not free of cost, but there will be a fees concession to get into these kind of colleges. So total number of colleges that they are in India, India ಎಷ್ಟು ಕಾಲೇಜಸ್ಗಳಿದೆ ಅಂತ ಹೇಳಿದ್ರೆ 24 ಟಾಪ್ ಮೋಸ್ಟ್ ಯೂನಿವರ್ಸಿಟೀಸ್, ಲಾ ಯೂನಿವರ್ಸಿಟೀಸ್ ನಿಮಗೆ ಅಡ್ಮಿಷನ್ ಸಿಗಬೇಕು ಅಂತ ಹೇಳಿದ್ರೆ ಯು ವಾಂಟ್ ಟು ರೈಟ್ ದಿಸ್ CLAT examinations. Okay, and next, so CLAT affiliated universities. Okay, so CLAT affiliated universities, so total number of national universities ಎಷ್ಟಿದೆ 24. ಅದ್ರ ಜೊತೆಗೆ ಒಂದಷ್ಟು ಪ್ರೈವೇಟ್ ಯೂನಿವರ್ಸಿಟೀಸ್ಗಳು ಕೂಡ ಇದ್ರ ಜೊತೆಗೆ ಅಫಿಲಿಯೇಟ್ ಆಗಿದೆ. ಓಕೆ, ಸೊ ನಾಟ್ ಓನ್ಲಿ ದ ಗೌರ್ಮೆಂಟ್ ಯೂನಿವರ್ಸಿಟೀಸ್, ಸೆಂಟ್ರಲ್ ಗೌರ್ಮೆಂಟ್ ಅಫಿಲಿಯೇಟ್ ಆಗಿರುವಂಥ ಮಾತ್ರ ಯೂನಿವರ್ಸಿಟೀಸ್ಗಳಲ್ಲ, ಇವನ್ ದ private universities are also affiliated to this CLAT examination. There are around 64 plus 64ಕ್ಕಿಂತ ಜಾಸ್ತಿ ಯೂನಿವರ್ಸಿಟೀಸ್ಗಳು ಈ CLAT ಎಕ್ಸಾಮ್ಸ್ಗಳಿಗೆ ಏನಾಗಿದೆ ಅಫಿಲಿಯೇಟ್ ಆಗಿದೆ ಅಂತ ಹೇಳಿದ್ರೆ ಈ CLAT ಎಕ್ಸಾಮ್ಸ್ಗಳನ್ನ ಬರೆಯೋದ್ರಿಂದ ನಾಟ್ ಓನ್ಲಿ ದ ಗೌರ್ಮೆಂಟ್ ಯೂನಿವರ್ಸಿಟೀಸ್ ಬಟ್ ಆಲ್ಸೋ ಇನ್ ಸಮ್ ಆಫ್ ದ ಪ್ರೈವೇಟ್ ಯೂನಿವರ್ಸಿಟೀಸ್ ಆಲ್ಸೋ ಯು ಕ್ಯಾನ್ ಹ್ಯಾವ್ ಯುವರ್ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಓಕೆ, ಸೊ ಭಾಳಷ್ಟು ಕಡೆ ನಿಮಗೆ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ CLAT ಎಕ್ಸಾಮ್ಸ್ಗಳನ್ನ ಬರ್ದಿದ್ದೀರಾ, ನೀವು ಅಟೆಂಪ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಇಟ್ಸ್ ಅ ಬಿಗ್ ಥಿಂಗ್. ಓಕೆ, ಸೊ ಇವತ್ತಿನ ಕಾಲದಲ್ಲಿ ಯಾರಿಗೂ ಅವೇರ್ನೆಸ್ ಇಲ್ಲ ಮಕ್ಕಳೇ. ಸೊ ಯು ಆಲ್ ಆರ್ ರಿಯಲಿ ಲಕ್ಕಿ ಟು get such amount of feats nowadays. Okay, so CLAT examsಗಳ ಬಗ್ಗೆ ತುಂಬ ಎಲ್ಲೋ ಓದಿರ್ತೀರಾ ಅಷ್ಟೇ, ಬಟ್ ಅದು ಎಕ್ಸಾಮ್ ಅಂದರೆ ಏನು, ಅದರಿಂದ ಏನು ಔಟ್ಪುಟ್ ಸಿಗುತ್ತೆ, ಅದರಿಂದ ಏನು ಬೆನಿಫಿಟ್ಸ್ ಇದೆ ಖಂಡಿತವಾಗ್ಲೂ ಯಾರು ಕೂಡ ಗೊತ್ತಾಗೋದಿಲ್ಲ. ಬಟ್ ಇಲ್ಲಿ ನಿಮಗೆ ಸೊ ಡೀಟೇಲ್ ಆಗಿ CLAT ಕೋಚಿಂಗ್ಗಳು ಕೂಡ ನಡೀತಾ ಹೋಗುತ್ತೆ ನಮ್ಮ XLPU ಕಾಲೇಜಲ್ಲಿ, ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಕೊಡ್ತೇನೆ. ಸೊ ನೆಕ್ಸ್ಟ್ ಇಸ್ ನಂಬರ್ ಆಫ್ ಅಪ್ಲಿಕೆಂಟ್ಸ್. ಯು ಕ್ಯಾನ್ ಸಿ ಲೈಕ್ ಸೊ ಎಲ್ಲರೂ ಬರ್ದವರೆಲ್ಲ ಪಾಸ್ ಆಗ್ತಾರಾ ಸರ್ ಅಂತ ಹೇಳ್ಕೊಂಡು ನಿಮಗೆ ಕ್ವಶನ್ಸ್ ಇರ್ಬೋದು. ಸೊ ಖಂಡಿತವಾಗ್ಲೂ ಪ್ರತಿ ವರ್ಷ ಈ CLAT ಎಕ್ಸಾಮ್ಸಿಗೆ ಅಟ್ಲೀಸ್ಟ್ ಮಿನಿಮಮ್ 60,000ಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳು ಈ ಎಕ್ಸಾಮ್ಸ್ಗಳನ್ನ ಬರೀತಾರೆ. ಓಕೆ, ಮೋರ್ ದ್ಯಾನ್ 60,000 ಪ್ಲಸ್ ಸ್ಟೂಡೆಂಟ್ಸ್ ವಿಲ್ ರೈಟ್ ದಿಸ್ CLAT examinations every year. So then you might ask like how many students might get qualified out of these exams? ಈ ಎಕ್ಸಾಮ್ಸ್ ಅಲ್ಲಿ ಎಷ್ಟು ಜನ ಕ್ವಾಲಿಫೈ ಆಗ್ಬೋದು ಅಂತ ನೀವು ಕೇಳ್ಬೋದು. ಸೊ ಔಟ್ ಆಫ್ 60,000 plus students it might reach up to 1 lakh also. So total number of students that they will be eligible to get qualified in this CLAT examination is only 3,500. Okay, you can see like only 3,500 students will be eligible to take part in this law university admissionsಗಳಿಗೆ ಎಲಿಜಿಬಲ್ ಆಗ್ತಾರೆ. ಸೊ ಅದರಲ್ಲಿ ನೀವು ಯೋಚನೆ ಮಾಡ್ಬೋದು, ಸೊ ವಾಟ್ ಈಸ್ ದ ಅಮೌಂಟ್ ಆಫ್ ಕಾಂಪಿಟೇಷನ್ ಓವರ್ ಹಿಯರ್ and what is the amount of quality that they provide and what is the amount of career that is you are going to have after your CLAT qualification. ಓಕೆ, ಇಲ್ಲ ಅಂತ ಹೇಳಿದಿದ್ರೆ ಇಷ್ಟೊಂದು ರಿಜಿಡ್ ಇಲ್ಲದೇ ಇದ್ದಿದ್ರೆ ಎಲ್ಲರೂ ಕೂಡ ಲಾ ಕ್ವಾಲಿಫೈ ಆಗ್ತಾ ಇದ್ರು, ಎಲ್ಲರೂ ಕೂಡ ಲಾಯರ್ ಆಗ್ತಿದ್ರೆ ಏನೋ ಬೈ ಕ್ವಾಲಿಫೈಂಗ್ ದ CLAT to maintain that quality and to maintain the credibility of the lawyer profession. So this examination is definitely not so easy. It's bit challenging and bit upgraded level ಅಲ್ಲಿ ಇರುತ್ತೆ ನಿಮಗೆ. ಸೊ ಸಣ್ಣ ಪುಟ್ಟ ಎಫರ್ಟ್ಸ್ಗಳು ಖಂಡಿತವಾಗ್ಲೂ ಸಾಲೋದಿಲ್ಲ. ಯು ವಾಂಟ್ ಟು ಹ್ಯಾವ್ ಅ ರೆಗ್ಯುಲರ್ ಎಫರ್ಟ್ಸ್ ಆ್ಯಂಡ್ ಕಂಟಿನ್ಯೂಸ್ ವಾಟ್ ನಿಮ್ಮಲ್ಲಿ ಒಂದು ಡಿಟರ್ಮಿನೇಷನ್ ಇದ್ದರೆ ಮಾತ್ರ ನಿಮಗೆ ಎಕ್ಸಾಮ್ಸ್ಗಳನ್ನ ಕ್ವಾಲಿಫೈ ಆಗ್ಲಿಕ್ಕೆ ಆಗ್ತದೆ. ಸೊ ಔಟ್ ಆಫ್ 60,000 ಪ್ಲಸ್ ಅಪ್ಲಿಕೆಂಟ್ಸ್ ಅಲ್ಲಿ ಪ್ರತಿ ವರ್ಷ ಸೊ ಕೇವಲ ನಿಮಗೆ 3,500 ಸೀಟ್ಸ್ಗಳು ಮಾತ್ರ ಎಲಿಜಿಬಲ್ ಇರುತ್ತೆ. ಸೊ ಆ 3,500 ಒಳಗೆ ನೀವೇನು ಬರಬೇಕು, ನಿಮಗೆ ಮಾರ್ಕ್ಸ್ಗಳು ಬರಬೇಕಾಗ್ತದೆ. ಸೊ ನೆಕ್ಸ್ಟ್ ವಿ ಹ್ಯಾವ್ ಇಸ್ ಲೈಕ್ ಜಾಬ್ಸ್. ಸೊ ವಾಟ್ ಇಸ್ ದ ಜಾಬ್ ದಟ್ ವಿ ಹ್ಯಾವ್? ಓಕೆ, ಈ CLAT ಎಕ್ಸಾಮ್ನ ತಗೊಂಡು ನಾವು ಲಾಯರ್ ಮಾಡೋದ್ರಿಂದ ಸೊ ವಾಟ್ ಆರ್ ದ ಜಾಬ್ ಆಪರ್ಚುನಿಟೀಸ್ ದಟ್ ವಿ ಮೈಟ್ ಹ್ಯಾವ್? ಸೊ ದಟ್ ಈಸ್ ವಾಟ್ ಯು ಕ್ಯಾನ್ ಆಸ್ಕ್. ಸೊ ಜಾಬ್ ಆಪರ್ಚುನಿಟೀಸ್ ಇಟ್ ಇಸ್ ಅವೈಲೇಬಲ್ ಫಾರ್ ಅ CLAT qualified candidate or CLAT qualified personnel is we have like lawyers. So one major thing is you can practice as a
ಲಾಯರ್ಸ್ ಇನ್ ಡಿಫ್ರೆಂಟ್ ಹೈ ಕೋರ್ಟ್ಸ್, ಟಾಪ್ ಮೋಸ್ಟ್ ರೆಪ್ಯೂಟೆಡ್ ಕೋರ್ಟ್ಸ್ಗಳಲ್ಲಿ ನೀವು ಲಾಯರ್ ಆಗಿ ಅಥವಾ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ನೀವು ಲೀಗಲ್ ಅಡ್ವೈಸರ್ಸ್ ಆಗಿ ನೀವು ವರ್ಕ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಲೈಕ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂತ ಹೇಳಿದ್ರೆ ಗೌರ್ಮೆಂಟ್ ಆರ್ಗನೈಸೇಷನ್ಸ್ಗಳಲ್ಲಿ ನೀವು ಯು ಪ್ಲೇ ಯೋರ್ ರೋಲ್. ಓಕೆ, ಭಾಳಷ್ಟು ಲೀಗಲ್ ಡಿಪಾರ್ಟ್ಮೆಂಟ್ಗಳಿರುತ್ತೆ, ಲಾ ಡಿಪಾರ್ಟ್ಮೆಂಟ್ಗಳಿರುತ್ತೆ. ಆ ಎಲ್ಲ ಲಾ ಡಿಪಾರ್ಟ್ಮೆಂಟ್ಗಳಲ್ಲಿ ನಿಮ್ಮ ಪ್ರೊಫೆಷನ್ಸ್ಗಳನ್ನ ನೀವು ಕಂಟಿನ್ಯೂ ಮಾಡ್ಬೋದು. ಹಾಗೆ ಲೈಕ್ ಡಿಫೆನ್ಸ್, ಓಕೆ, ಇಂಡಿಯನ್ ಡಿಫೆನ್ಸಲ್ಲಿ, ಇಂಡಿಯನ್ ಆರ್ಮಿ, ನೇವಿ ಆರ್ ಏರ್ ಫೋರ್ಸ್, ಇಂಥ ಡಿಫೆನ್ಸಲ್ಲಿ ಯು ಆಲ್ಸೋ ಕ್ಯಾನ್ ಹ್ಯಾವ್ ಯೋರ್ ಜಾಬ್ಸ್ ಓವರ್ ದೇರ್. ಸೊ ಹೈ ಗ್ರೇಡೆಡ್ ಆ್ಯಂಡ್ ಹೈ ಪೇಯ್ಡ್ ಜಾಬ್ಸ್ಗಳು ಇದಾಗಿರುತ್ತೆ. ಸೊ ದಟ್ ಈಸ್ ವಾಟ್ ದ ಕ್ಲಾಟ್ ಕೆರಿಯರ್ ಈಸ್. ಓಕೆ, next one is exam. So exam is of like 2 levels. I told you like the entry for this exam is of 2 levels. One is under undergraduation and another is after graduation. Antale nimige PUC level alli ondu entry irutte, hage nimige ಗ್ರ್ಯಾಜುಯೇಷನ್ ಆದ ನಂತರ ಎಂಟ್ರಿ ಲೆವೆಲ್ ಇರುತ್ತೆ. ಸೊ PUC ಆದ ನಂತರ ನೀವು ಇದಕ್ಕೆ ಎಂಟ್ರಿ ಆದರೆ ಯು ವಿಲ್ ಬಿ ಹ್ಯಾವಿಂಗ್ 5 years tenure, 5 ವರ್ಷದಲ್ಲಿ ನಿಮ್ಮ ಲಾ ಕಂಪ್ಲೀಟ್ ಆಗುತ್ತೆ. ಡಿಗ್ರಿ ಆದ ನಂತರ ನೀವು ಎಂಟ್ರಿ ಆಗ್ತೀರಾ ಅಂತ ಹೇಳಿದ್ರೆ ಯು ವಿಲ್ ಬಿ ಹ್ಯಾವಿಂಗ್ ಜಸ್ಟ್ another 3 years which takes around 3 + 3 6 years ಆದಾಗ ಆಗುತ್ತೆ. PUC ಎಂಟ್ರಿ ಆದರೆ 5 years ಅಲ್ಲಿ ನಿಮಗೆ ಮುಗಿದು ಹೋಗ್ತದೆ. ಸೊ ದಟ್ ಇಸ್ ವಾಟ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ರಿಜಿಸ್ಟ್ರೇಷನ್. ಯಾವಾಗ ಈ ಎಕ್ಸಾಮಿಗೆ ರಿಜಿಸ್ಟ್ರೇಷನ್ ಮಾಡಬೇಕು? So registration for this exam will be done in the month of July, which means around 5 months earlier of the examination. December ಅಲ್ಲಿ ನಿಮಗೆ ಎಕ್ಸಾಮ್ಸ್ ಇದ್ದರೆ ಸೊ 5 months early, that is what during the month of July ಅಲ್ಲಿ ನೀವು ಇದಕ್ಕೆ ರಿಜಿಸ್ಟ್ರೇಷನ್ಸ್ಗಳನ್ನ ಮಾಡ್ಕೋಬೇಕಾಗತ್ತೆ. And who is going to conduct this? ಎಲ್ಲಿ ನೀವು ಅಪ್ಲೈ ಮಾಡೋದು ಅಂತ ಹೇಳಿದ್ರೆ, for your information, we are going to have this in the consortium of FNLUS law universities. So consortium of FNLUS.ac.in. So ಈ ವೆಬ್ಸೈಟ್ ಅಲ್ಲಿ we will be registering you for this CLAT examinations. Okay. And next one is like registration fees. So CA nimige you all had a registration fees of 9,400 plus examination fees. CSL nimige you all had a registration fees of around 2,000 rupees plus 400 rupees nimige a journal igittu. But illi nimige 4,000 rupees for general OBC candidates, and backward classes like SC ST sorige you'll have 3,500. Though the difference of amount illa. So obviously it's very clear here that so here the candidates are chosen only through merit and not through any kind of basic reservations over here. And skills to crack. E exams galna qualify ಆಗಬೇಕು ಅಂತ ಹೇಳಿದ್ರೆ you might ask, so what are the skills that you all need to pursue? ನಿಮ್ಮಲ್ಲಿ ಯಾವುದೇ ಒಂದು ಸ್ಕಿಲ್ಸ್ಗಳು ಇರಬೇಕು ಅಂತ ಹೇಳೋದಾದರೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಯು ವಾಂಟ್ ಟು ಹ್ಯಾವ್ ಸ್ಕಿಲ್ ಇಸ್ ರೀಡಿಂಗ್ ಸ್ಕಿಲ್ಸ್. ಓಕೆ, ಚಂದ ಮಾಡಿ ಓದೋವಂಥ ಸ್ಕಿಲ್ಸ್ ಇರಬೇಕು, ಫಾಸ್ಟ್ ರೀಡರ್ ಆಗಿರಬೇಕು, ಇಂಗ್ಲೀಷ್ ನಾಲೆಜ್ ಕಾಂಪ್ರಿಹೆನ್ಷನ್ ತುಂಬ ಚೆನ್ನಾಗಿರಬೇಕಾಗತ್ತೆ. ಸೊ ಇಂಗ್ಲೀಷ್ ನಾಲೆಜ್ ಇಲ್ದಲೇ ಇದ್ದರೆ ಸೊ ಕ್ಲಾಟ್ ಎಕ್ಸಾಮ್ಸ್ಗಳಲ್ಲಿ ಕ್ವಾಲಿಫೈ ಆಗೋದು ನಾಟ್ ಸೊ ಈಸಿ. ವೈ? ಬಿಕಾಸ್ ಇದು ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಆಗಿರೋದ್ರಿಂದ, ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಆಗಿರೋದ್ರಿಂದ, ಆಸ್ಪಿರೆಂಟ್ಸ್ ಥ್ರೂಔಟ್ ದ ಇಂಡಿಯಾ ಬರೆಯೋದ್ರಿಂದ, ಸೊ ಯುವರ್ communication language will be either Hindi or English. So hagidaga your reading skills has to be very good. So you should be able to understand English comprehensions, vocabularies galu tumba strong idre you will be having the advantage over here. Okay, so English comprehensions, vocabularies kasta idorige it's not so easy. You all need to put some more efforts to qualify this exam. And next one is critical thinking. Okay, so definitely you all need to have some critical thinking possibilities ಬೇಕಾಗ್ತದೆ. critical thinking ಅಂತ ಹೇಳಿದ್ರೆ we call like smart thinking ಅಂತ. ಓಕೆ, ಸೊ you should be something beyond the imagination. ಯಾರೋ ನಿಮ್ಮ ಬಗ್ಗೆ ಏನು ಅಂದ್ಕೊಂಡಿದ್ದಾರೆ ಅದಕ್ಕಿಂತ ಒಂದೆರಡು ಪಟ್ಟು ನೀವು ಜಾಸ್ತಿ ಇರಬೇಕಾಗ್ತದೆ in the matter of thinking and imagining things. Okay, you should not be an ordinary person over here. You should be an extraordinary person, which means thinking beyond your limits. Okay, ನಿಮ್ಮ ಮೆಚುರಿಟಿ ಏನಿದೆ ಅದಕ್ಕಿಂತ ಬಿಯಾಂಡ್ ಆಗಿ ನೀವು ಯೋಚನೆ ಮಾಡಲಿಕ್ಕೆ ಇಲ್ಲಿ ಟ್ರೈ ಮಾಡಬೇಕು, ಅದನ್ನು ಅನಲೈಸ್ ಮಾಡಬೇಕು, ಅದನ್ನು ಇವಾಲ್ಯೂಯೇಟ್ ಮಾಡುವಂಥ ಆ ಸ್ಕಿಲ್ಸ್ಗಳು ನಿಮ್ಮಲ್ಲಿ ಇರಬೇಕಾಗುತ್ತೆ. ಸೊ ಹಾಗೆ ಅನಾಲಿಟಿಕಲ್ ಸ್ಕಿಲ್ ವಿಚ್ ಮೀನ್ಸ್ ಅನಲೈಸಿಂಗ್. ಓಕೆ, ಯಾವುದೇ ಒಂದು ಡಿಸಿಷನ್ಸ್ಗಳು ಆದಾಗ, ಯಾವುದೇ ಒಂದು ಸಿಚುವೇಶನ್ ಅಥವಾ ಕೇಸ್ ಆದಾಗ ಅದನ್ನು ಅನಲೈಸ್ ಮಾಡುವಂಥ ಕೆಪಾಸಿಟಿ ಇರಬೇಕು. ಅನಲೈಸಿಂಗ್ ಅಂದರೆ ಏನು? ಸೊ ಹೌ ದ ಥಿಂಗ್ಸ್ ಹ್ಯಾಸ್ ಬೀನ್ ಹ್ಯಾಪನ್ಡ್, ಇದು ಹೇಗಾಗಿದೆ, ಅದನ್ನು ಹೇಗೆ ನಾವು ಓವರ್ಕಮ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಯೋಚನೆ ಮಾಡುವಂಥ ಕೂಡ ನಿಮಗೆ ಆ ಎಬಿಲಿಟಿ ಇರಬೇಕು. ಸೊ ಕ್ವಿಕ್ ಆಗಿ, ಇನ್ಸ್ಟೆಂಟ್ ಆಗಿ ಅದಕ್ಕೆ ರಿಯಾಕ್ಟ್ ಮಾಡಿ ಇಮಿಡಿಯೇಟ್ ರಿಯಾಕ್ಷನ್ಸ್ಗಳು ಇಲ್ಲಿ ವರ್ಕೌಟ್ ಆಗೋದಿಲ್ಲ. ಸೊ ನಿಮಗೆ ಗೊತ್ತಿರ್ಬೋದು, ಒಂದು ಲಾ ಅಂತ ಹೇಳಿದಾಗ, ಒಂದು ಕೇಸ್ ಅಂತ ಬಂದಾಗ ಹೌ ಮಚ್ ಯು ವಾಂಟ್ ಟು ಸ್ಟಡಿ ಆ್ಯಂಡ್ ಹೌ ಮಚ್ ಯು ವಾಂಟ್ ಟು ಡೂ ಬಿಹೈಂಡ್ ದ ವರ್ಕ್ಸ್ ಎಷ್ಟು ಮಾಡಬೇಕು ಅಂತ ನಿಮಗೆ ಖಂಡಿತವಾಗ್ಲೂ ಗೊತ್ತಿದೆ. ಸೊ ದಟ್ ಈಸ್ ವಾಟ್ ರಿಯಲಿ ಇಂಪಾರ್ಟೆಂಟ್ ಇನ್ ದಿಸ್ ಅನಾಲಿಟಿಕಲ್ ಸ್ಕಿಲ್. ಇದು ನಿಮಗೆ ಇರುವಂಥ ಬೇಸಿಕ್ ಸ್ಕಿಲ್ಸ್. ಅನಾಲಿಟಿಕಲ್, ರೀಡಿಂಗ್ ಆ್ಯಂಡ್ ದ critical thinking are the most important skills that every individual should have in the for a CLAT aspirant. Okay, next we have is like the syllabus. ಇದಕ್ಕೆ ಏನದ ಸಿಲೆಬಸ್ ಬರುತ್ತೆ ಅಂತ ಹೇಳಿ. So this syllabus have only the 1 2 3 4 5 to 6 concepts ಗಳು ಬರುತ್ತೆ. So each concept consists of around 20 marks, ಅಷ್ಟೇ, not more than that. So total exam ಆಗುವಂಥದ್ದು 120 marks ಗೆ. ಓಕೆ, ತುಂಬ ಸಿಂಪಲ್. ಓಕೆ, ಕೇಳಲಿಕ್ಕೆ.
So English comprehension is the first subject. As I told you, like ನಿಮಗೆ ರೀಡಿಂಗ್ ಎಬಿಲಿಟಿನ ಚೆಕ್ ಮಾಡಲಿಕ್ಕೆ ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಎಕ್ಸಾಮ್ ಸಿಲೆಬಸ್ ಇದೆ ಇದರಲ್ಲಿ. ಹಾಗೆ ಲೀಗಲ್ ಆಪ್ಟಿಟ್ಯೂಡ್ ನೀವು ಲಾ ಬಗ್ಗೆ ಕಲಿತಾ ಹೋಗ್ತೀರ, ಲೈಕ್ ಇಂಡಿಯನ್ ಕಾಂಟ್ರಾಕ್ಟ್ಸ್ ಬಗ್ಗೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಬಗ್ಗೆ. ಸೊ ಇದ್ರ ಬಗ್ಗೆ ಎಲ್ಲ ನೀವು ಒಂದಷ್ಟು ವಿಚಾರಗಳನ್ನ ಕಲಿಬೇಕಾಗ್ತದೆ. ಸೊ ಹಾಗೆ ಲಾಜಿಕಲ್ ರೀಸನಿಂಗ್, ಸೊ ಆಬ್ವಿಯಸ್ಲಿ ವಿಚ್ ಇಸ್ ಲೈಕ್ ಬೇಸ್ಡ್ ಆನ್ ಯುವರ್ ಸ್ಕಿಲ್ಸ್. ಓಕೆ, ನಿಮ್ಮ ಸ್ಕಿಲ್ಸ್ನ ಎಬಿಲಿಟೀಸ್ನ, ನಿಮ್ಮ ಅಡಾಪ್ಟಿವ್ನೆಸ್ನ ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ ವಿ ನೀಡ್ ಟು ಹ್ಯಾವ್ ದಿಸ್ ಲಾಜಿಕಲ್ ರೀಸನಿಂಗ್. ಆ್ಯಂಡ್ ಆಲ್ಸೋ ಬೇಸಿಕ್ ಮ್ಯಾಥ್ಸ್ ಇರುತ್ತೆ, ಅದ್ರ ಜೊತೆಗೆ ಜನರಲ್ ನಾಲೆಜ್ ಆ್ಯಂಡ್ ಕರೆಂಟ್ ಅಫೇರ್ಸ್. ಸೊ ನ್ಯಾಷನಲ್ ಆಸ್ ವೆಲ್ ಆಸ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ನಿಮಗೆ ಇಲ್ಲಿ ಇಷ್ಟು ಸಿಲೆಬಸ್ಗಳು ಇರುತ್ತೆ. ಸೊ ಈ ಎಕ್ಸಾಮ್ ಎಷ್ಟು ಮಾರ್ಕ್ಸಿಗೆ ಆಗುತ್ತೆ? ಐ ಟೋಲ್ಡ್ ಯು. ಸೊ ದಿಸ್ ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್ ಫಾರ್ 120 marks. Okay, simple, just 120 marks ಗೆ ಈ ಎಕ್ಸಾಮ್ ಆಗುವಂಥದ್ದು. ಆ್ಯಂಡ್ ದಟ್ ಈಸ್ ಟು ಕಂಪ್ಲೀಟ್ಲಿ MCQ based. Okay, that is to completely MCQ based ಅಂತ ಹೇಳಿದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಬೇಸ್ಡ್ ಎಕ್ಸಾಮ್ ಇದು ಆಗಿದೆ. ಓಕೆ, ಇಟ್ಸ್ ನಾಟ್ ಈವನ್ ರೈಟಿಂಗ್. ಸೊ ನೆಗೆಟಿವ್ ಮಾರ್ಕಿಂಗ್ ಇದೆಯಾ ಅಂತ ನೀವು ಕೇಳ್ಬೋದು. ಖಂಡಿತವಾಗ್ಲೂ ಇದೆ. ಓಕೆ, ಸೊ ನೆಗೆಟಿವ್ ಮಾರ್ಕಿಂಗ್ ಇಲ್ಲಿ ಇದೆ. ಸೊ ಇಂಡಿಯಾದಲ್ಲಿ ದಿ ಬೆಸ್ಟ್ ಲಾ ಕಾಲೇಜ್ ಇರುವಂಥದ್ದು ಬ್ಯಾಂಗ್ಳೂರಲ್ಲಿ. ಓಕೆ, ವಿ ಕಾಲ್ ಇಟ್ ಎಸ್ NLU ಬ್ಯಾಂಗ್ಳೂರ್ ಅಂತ ಹೇಳ್ತೇವೆ. ಸೊ ನ್ಯಾಷನಲ್ ಲಾ ಯೂನಿವರ್ಸಿಟಿ ಬ್ಯಾಂಗ್ಳೂರ್. ಸೊ ಇಂಡಿಯಾದು ದಿ ಬೆಸ್ಟ್ ನ್ಯಾಷನಲ್ ಯೂನಿವರ್ಸಿಟಿ ಈಸ್ ಲೊಕೇಟೆಡ್ ಇನ್ ಬ್ಯಾಂಗ್ಳೂರ್. ಅದರಲ್ಲಿ ನಿಮಗೆ ಸೀಟ್ ಸಿಗಬೇಕು ಅಂತ ಹೇಳಿದ್ರೆ ಯು ವಾಂಟ್ ಟು ಸ್ಕೋರ್ ಮಿನಿಮಮ್ 100 out of 120. Okay, so you want to score minimum 100 out of 120. 120 ಗೆ minimum 100 score ಮಾಡಿದ್ರೆ, so last year cut off was around 97.5 or 98.5 something ಏನೋ cut off ಆಗಿತ್ತು. ಸೊ ನ್ಯಾಷನಲ್ ಲಾ ಯೂನಿವರ್ಸಿಟಿ ಬ್ಯಾಂಗ್ಳೂರಲ್ಲಿ ನಿಮಗೆ ಸೀಟ್ ಸಿಗಬೇಕು ಅಂತ ಹೇಳಿದ್ರೆ ಮಕ್ಕಳೇ ಅಷ್ಟು ಸ್ಕೋರ್ ಮಾಡಬೇಕಾಗುತ್ತೆ. ಸೊ ನೆಗೆಟಿವ್ ಮಾರ್ಕಿಂಗ್ ಅಂದರೆ ಏನು ಅಂತ ಹೇಳಿದ್ರೆ, ಇನ್ ಕೇಸ್ ನೀವು ಆನ್ಸರ್ನ ಅಟೆಂಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ಮಾರ್ಕ್ಸ್ ಹೋಗೋದಿಲ್ಲ. ಸರಿ ಇರೋ ಕ್ವಶನಿಗೆ ನಿಮಗೆ ಎಷ್ಟು ಸಿಗುತ್ತೆ? ಸರಿ ಇರೋ ಕ್ವಶನಿಗೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಅದೇ ನೀವು ಆನ್ಸರ್ನ ತಪ್ಪಾಗಿ ಆನ್ಸರ್ ಮಾಡಿದ್ರೆ, ಆ ಕ್ವಶನಿಗೆ ರಾಂಗ್ ಆನ್ಸರ್ ಕೊಟ್ಟರೆ, ಸೊ ಸರಿ ಇರೋವಂಥ 1 ಮಾರ್ಕ್ಸಲ್ಲಿ ನಿಮಗೆ 0.25 ಲೆಸ್ ಆಗುತ್ತೆ. ಸೊ ಹಾಗಿದ್ದಾಗ ಯು ವಾಂಟ್ ಟು ಹ್ಯಾವ್ ಅ ಅಕ್ಯುರೇಟ್ ಆನ್ಸರಿಂಗ್. ಸುಮ್ಮನೆ ನೀವು ಅಂದಾಜಲ್ಲಿ ಈ ಲಾಟ್ರಿ ಟಿಕೆಟ್ ಹಾಕಿದಾಗ ಆಗೋದಿಲ್ಲ ಇದರಲ್ಲಿ. ಸೊ ಡೈಸ್ ಹಾಕಿದಾಗ, ಲೂಡೋ ಹಾಕಿದಾಗ ಆಗೋದಿಲ್ಲ. ಸೊ ನಿಮಗೆ 100% ಅಕ್ಯುರೇಸಿ ಇದ್ದು 100% ನಿಮಗೆ ಆನ್ಸರ್ ಗೊತ್ತಿದ್ರೆ ಮಾತ್ರ ನೀವು ಇದರಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಸೊ ತಪ್ಪು ಆನ್ಸರ್ಗಳನ್ನ ಮಾಡಿದ್ರೆ ನಿಮಗೆ ಸರಿ ಇರೋ ಆನ್ಸರ್ದು ಮಾರ್ಕ್ಸ್ ಕೂಡ ಅಲ್ಲಿ ಲೆಸ್ ಆಗ್ತಾ ಹೋಗುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ ನೆಗೆಟಿವ್ ಮಾರ್ಕಿಂಗ್. ಅನ್ಅಟೆಂಡೆಡ್ ಕ್ವಶನ್ಸಿಗೆ 0, ಯಾವುದೇ ಥರ ಮಾರ್ಕ್ಸ್ ಹೋಗೋದಿಲ್ಲ. ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಡ್ಯೂರೇಷನ್. ದಟ್ ಈಸ್ ಅರೌಂಡ್ 120 ಮಾರ್ಕ್ಸ್ ನಿಮಗೆ ಟೋಟಲ್ 120 minutes, that is around 2 hours ನಿಮಗೆ ಟೈಮ್ ಇರುತ್ತೆ. ಓಕೆ, ಸೊ ಟೋಟಲ್ ನಂಬರ್ ಆಫ್ ಎಕ್ಸಾಮ್ ಈಸ್ ಫಾರ್ 60 ಕ್ವೆಶನ್ಸ್ ಇರುತ್ತೆ. ಸೊ ಆ್ಯಂಡ್ ಟೋಟಲ್ ಮಿನಿಟ್ಸ್ ಇಸ್ ಅರೌಂಡ್ 120 minutes ನಿಮಗೆ ಇಲ್ಲಿ ಟೋಟಲ್ ಟೈಮ್ ಇರುತ್ತೆ. ಓಕೆ, ಸೊ ಈ ಥರ ಒಂದು ಎಕ್ಸಾಮ್ಸ್ ಇದೆ. ಇದರಲ್ಲಿ ಈ ಥರ ಎಲ್ಲ ಫೀಚರ್ಸ್ಗಳಿದೆ, ಬೆನಿಫಿಟ್ಸ್ಗಳಿದೆ ಅಂತ ಹೇಳ್ಕೊಂಡು ಖಂಡಿತವಾಗ್ಲೂ ಭಾಳಷ್ಟು ಮಕ್ಕಳಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ. ಓಕೆ, ವಿತ್ ದ್ಯಾಟ್ ರೀಸನ್ ಇಟ್ ಸೆಲ್ಫ್ XLPU ಕಾಲೇಜ್ is creating so much of awareness on the commerce competitive exams also. ಸೊ ಈ ಥರ ಒಂದು ಎಕ್ಸಾಮ್ಸ್ಗಳನ್ನ ಕ್ವಾಲಿಫೈ ಮಾಡೋದ್ರಿಂದ ಮಕ್ಕಳಿಗೆ ಭಾಳಷ್ಟು ಅರ್ಲಿ ಏಜಸಲ್ಲಿ ನಿಮಗೆ ಪ್ರೊಫೆಷನ್ಸ್ಗಳು ಸಿಗ್ತಾ ಹೋಗುತ್ತೆ. ಇಟ್ಸ್ ನಾಟ್ ಅಬೌಟ್ ಲೈಕ್ ಜಸ್ಟ್ ಡೂಯಿಂಗ್ an engineering or medical or some many other streams in science. So even commerce students can also have a very promising career as well as lavish lifestyles and more promising professions in the earliest ages by qualifying the exams like CLAT or CSET or CA and so on. Okay, so that is what I want to say. So have some aspirations. Don't just depend upon things what we say. ನಾವು ಹೇಳಿದ್ರಷ್ಟೇ ವಿಚಾರಗಳ ಬಗ್ಗೆ ನೀವು ಡಿಪೆಂಡ್ ಆಗಬೇಡಿ. ಸೊ ಗೋ ಸರ್ಚ್ ಫಾರ್ ಇಟ್. ಇವತ್ತು ಯಾರ ಮೊಬೈಲಲ್ಲೂ ಕೂಡ ಇವತ್ತು ಇಂಟರ್ನೆಟ್ ಇಲ್ಲದೆ ಇರುವಂಥ ಮೊಬೈಲ್ಗಳು ಇಲ್ಲ ಅಲ್ವಾ? ಸೊ ಮುಂಚೆ ಎಲ್ಲ ನಾವು ಮೊಬೈಲ್ಗಳು ಯೂಸ್ ಮಾಡಬೇಕಾದ್ರೆ ಸೊ 100 MB ಇಟ್ ವಾಸ್ ಎನಫ್ ಫಾರ್ ಅ ಮಂತ್. ಓಕೆ, ಅದರಲ್ಲೂ ಕೂಡ ನಾವು ಆನ್ ಆಫ್ ಮಾಡಿ ನೆಟ್ಗಳನ್ನ ಯೂಸ್ ಮಾಡ್ತಾ ಇದ್ವಿ. ಅದೆಲ್ಲ ನಮಗೆ ಸಾಕಾಗ್ತಿತ್ತು ಒಂದು ತಿಂಗಳಿಗೆ. ಓಕೆ, ಸೊ 100 MB ಫಾರ್ ಮಂತ್. ಇವಾಗ 100 MB ಪರ್ ಮಿನಿಟ್ ಸಾಲೋದಿಲ್ಲ. ಇವತ್ತು ಅಷ್ಟು ಸ್ಪೀಡ್ ಇದೆ. ಸೊ ಈ ನೆಟ್ವರ್ಕ್ ಹ್ಯಾಸ್ ಬೀನ್ ಸ್ಪೀಡೆಡ್ ಫಾರ್ 5G ಇದ್ದೀರಾ. ಸೊ ಪರ್ ಡೇ 1.5 GB 2 GB ಇದ್ರೂ ಕೂಡ ಇಂಟರ್ನೆಟ್ ಸಾಲೋದಿಲ್ಲ. ಮುಂಚೆ 1 GB 2 GB ಎಲ್ಲ 6 months 1 year ಯೂಸ್ ಮಾಡ್ತಾ ಇದ್ರು. ಇವತ್ತು 1 GB 2 GB ಎಲ್ಲ ಪರ್ ಡೇ ಹವರ್ಸ್ ಲೆಕ್ಕದಲ್ಲಿ ಯೂಸ್ ಮಾಡ್ತಾ ಇದ್ದೀರಾ. ಸೊ ಹಾಗಿದ್ದಾಗ ಇಂಟರ್ನೆಟ್ ಸ್ಪೀಡ್ ತುಂಬ ಸ್ಪೀಡ್ ಇದೆ. ಸೊ ನೀವು ಕೂಡ ತುಂಬ ಸ್ಪೀಡ್ ಆಗಿದ್ದೀರಾ. ಸೊ ಜಸ್ಟ್ ನೀವು ಇನ್ಸ್ಟಾಗ್ರಾಮ್ ಮೀಡಿಯಾ ಸ್ಕ್ರೋಲ್ ಮಾಡೋದ್ರಲ್ಲಿ ಸ್ಪೀಡ್ ಆಗಿದ್ರೆ ಸಾಲೋದಿಲ್ಲ ಮಕ್ಕಳೇ. ಸೊ ಯು ಆಲ್ ನೀಡ್ ಟು ಸ್ಕ್ರೋಲ್ ಸಚ್ ಕೈಂಡ್ ಆಫ್ ಕಂಟೆಂಟ್ಸ್. ಈ ಥರ ವಿಚಾರಗಳನ್ನು ಕೂಡ ನೀವು ಸ್ಕ್ರೋಲ್ ಮಾಡಬೇಕಾಗುತ್ತೆ. ಈ ಥರ ವಿಚಾರಗಳನ್ನು ಕೂಡ ನೀವು ಎಕ್ಸ್ಪ್ಲೋರ್ ಮಾಡಿದಾಗ ಯು ವಿಲ್ ಹ್ಯಾವ್ ಸಮ್ ಬೆಟರ್ ನಾಲೆಜ್. ಓಕೆ, ಇಂಟರ್ನೆಟ್ನ ರೈಟ್ ಪರ್ಪಸಸ್ಗೆ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಕೆರಿಯರ್ ವೈಸಿಗೆ ಯೂಸ್ ಮಾಡ್ಕೊಳ್ಳಿ. ಸೊ ದಟ್ ಯು ಕ್ಯಾನ್ ಹ್ಯಾವ್ ದ ಬ್ರೈಟ್ ಕೆರಿಯರ್ಸ್ ದ್ಯಾನ್ ಎನಿ ಅದರ್ ಸ್ಟೂಡೆಂಟ್ಸ್ ಅಕ್ರಾಸ್ ದ your circle. Okay, so I wish like you all to find some new things. Always search for new things and already like
India Pak war ಆಗ್ತಾ ಇದೆ. So war has been started between India and Pak. So go see the updates ಏನಾಗ್ತಿದೆ ನೋಡಿ. Don't just scroll ಸೋಷಿಯಲ್ ಮೀಡಿಯಾದಲ್ಲಿ ಆಗುವಂಥದ್ದು ಪ್ರತಿಯೊಂದು ಕೂಡ ಬಿಲೀವ್ ಮಾಡಬೇಡಿ. ಸೊ ಗೋ ವಾಚ್ ಸಮ್ ಆಫ್ ದ ಪ್ರೀಮಿಯಂ ಚಾನಲ್ಸ್ಗಳನ್ನ, ಸಮ್ ಜೆನ್ಯೂನ್ ಚಾನಲ್ಸ್ಗಳನ್ನ ವಾಚ್ ಮಾಡಿ. ಸೊ ಥಿಂಗ್ಸ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಇರಲಿ ನಿಮಗೆ. ಸೊ ನೀವು ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿದ್ದಾಗ ನೀವು ಸುಮ್ಮನೆ ಯಾವುದೋ ಇನ್ಫ್ಲೂಯೆನ್ಸಸ್ಗಳನ್ನ ಫಾಲೋ ಮಾಡೋದ್ರಿಂದ, ಅದರಲ್ಲಿ ಬರುವಂಥ ಕಂಟೆಂಟ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ಏನೂ ಆಗೋದಿಲ್ಲ. ಸೊ ನಿಮಗೆ ಇಂಥ ವಿಚಾರಗಳ ಬಗ್ಗೆ ತುಂಬ ನಾಲೆಜ್ ಇರಬೇಕಾಗುತ್ತೆ. ಹಾಗೆ ಇಟ್ಸ್ ಅ ನ್ಯಾಷನಲ್ ಕನ್ಸರ್ನ್ ಆಲ್ಸೋ, ನಾಟ್ ಓನ್ಲಿ for the commerce student, it is also national concern of every citizen of our country to know what is happening across our country's borders. So let's pray for our brave soldiers in our country who are fighting in the front line, and let's wish them a good luck and make sure that there is no harm for Indian civilians and Indian properties alva. So idr ಬಗ್ಗೆ ಅಪ್ಡೇಟ್ಸ್ ನಿಮಗೂ ಕೂಡ ಇರಲಿ ಅಂತ ಹೇಳ್ತಾ, ಹಾಗೆ ನಾನು ನಿಮಗೆ ಹೇಳಿದ್ದೆ ಮಕ್ಕಳೇ, ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಕಾಮರ್ಸಿಗೆ ಅಡ್ಮಿಷನ್ಸ್ ಯಾರಾದರೂ ಇನ್ನು ಮಾಡಲಿಕ್ಕಿದ್ರೆ, ಇನ್ನು ಬಾಕಿ ಇದ್ದರೆ, ಇಂಟ್ರೆಸ್ಟೆಡ್ ಇದ್ದರೆ ದಯವಿಟ್ಟು ಆದಷ್ಟು ಬೇಗ ಹೇಳಿ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ಸ್ಪೆಷಲಿ ಫೋಕಸ್ ಮಾಡ್ತಿರೋಂಥ ಯಾವುದೇ ಒಬ್ಬ ಆಸ್ಪಿರೆಂಟ್ ಯಾವುದಾದ್ರು ಫಿನಾನ್ಷಿಯಲಿ ಅನ್ಸ್ಟೇಬಲ್ ಇದ್ದರೂ ಕೂಡ, ಸೊ ಕಾಲೇಜ್ ಖಂಡಿತ ಅವ್ರನ್ನ ಪ್ರಮೋಟ್ ಮಾಡುತ್ತೆ, ಅವ್ರಿಗೆ ಸಪೋರ್ಟ್ ಮಾಡುತ್ತೆ. ಸೊ ಹೆಲ್ಪ್ ಮಾಡಿ. ಸೊ ನೀವು ಕೂಡ ಒಂದಷ್ಟು ಇನ್ಫಾರ್ಮೇಷನ್ಸ್ಗಳನ್ನ ಎಲ್ಲರೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಐ ವಿಲ್ ವೈಂಡ್ ಅಪ್ ದಿಸ್ ಸೆಷನ್ಸ್ ಟುಡೇ. ಐ ಹೋಪ್ ಯು ಆಲ್ ಆರ್ ಫೆಮಿಲಿಯರ್ ಅಬೌಟ್ ಲೈಕ್ CS ಆ್ಯಂಡ್ CLAT ಅಂದರೆ ಏನು ಅನ್ನೋದ್ರ ಬಗ್ಗೆ. ಸೊ ಕೆಲವೊಂದು ವಿಚಾರಗಳನ್ನ ನಾವು ಈ ಆನ್ಲೈನ್ ಕ್ಲಾಸಸ್ ಮುಖಾಂತರ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದೀವಿ. ಇದನ್ನು ಅರ್ಥ ಆಗಿದೆ ಅಂತ ನಾವು ಭಾವಿಸ್ತಾ, ಸೊ ಇನ್ ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ ಖಂಡಿತವಾಗ್ಲೂ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಸ್ಗಳನ್ನ, ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗಳನ್ನ ನಾವು ತಿಳ್ಕೊಳ್ತಾ ಹೋಗುವ. ಸೊ ಅಂಟಿಲ್ ದೆನ್, ಫೈನ್, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು. ಟೇಕ್ ಕೇರ್.